ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಪದಾರ್ಥ ಬನ್ನಿ ನೋಡ್ಕೊಬರೋಣ. 2 ಕಪ್ಪು ಗೋಧಿ ಹಿಟ್ಟು ನಾನು ಈ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಸ್ವಲ್ಪ, ಬೆಲ್ಲ 2 ಸಣ್ಣ ಹಚ್ಚು, ಏಲಕ್ಕಿ ಪುಡಿ, ಸೋಂಪು, ಒಣಶುಂಠಿ, ಒಂದು ಚಿಟಿಕೆ ಆಗೋಷ್ಟು ಉಪ್ಪು. ಹೇಗೆ ಮಾಡೋದು ನೋಡ್ಕೊಬರೋಣ. ಇವಾಗ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಉಪ್ಪಿನ ಪುಡಿ, ನೀರು ಹಾಕೋತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ. ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಕೈಗೆ ಅಂಟಲ್ಲ ಅನ್ನೋದಕ್ಕೋಸ್ಕರ ನಾದಿದ್ದೀನಿ ಹಿಟ್ಟನ್ನ. ಇವಾಗ ಒಂದು ಪ್ಲೇಟ್ ಮುಚ್ಚೋಣ. 1-2 ನಿಮಿಷ ಹಾಗೆ ಇರಲಿ. ಗ್ಯಾಸ್ ಹಚ್ಕೊಂಡಿದ್ದೀನಿ. ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕೋತಿದ್ದೀನಿ. ಬೆಲ್ಲ ಹಾಕೋತಾ ಇದ್ದೀನಿ. ಮಳ್ತಾ ಇದೆ. ಇವಾಗ ಏಲಕ್ಕಿ ಪೌಡರ್ ಹಾಕೋತೀನಿ. ಒಣಶುಂಠಿ ಸ್ವಲ್ಪ, ಸ್ವಲ್ಪ ಸೋಂಪು. ಗ್ಯಾಸ್ ಕಮ್ಮಿ ಉರಿಲಿ, ಚೆನ್ನಾಗಿ ಮಳ್ಳಿ. ಬನ್ನಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಇವಾಗ ಚಪಾತಿ ಲಟ್ಟಿಸ್ಕೊಳ್ಳೋಣ ಬನ್ನಿ. ಮೂರು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳಿ. ಮಳ್ತಾ ಇರೋ ಬೆಲ್ಲದ ನೀರಿಗೆ ಇದನ್ನು ಹಾಕ್ತಾ ಇದ್ದೀನಿ. ಇದು ಮಳ್ತಾ ಇರಬೇಕಾದ್ರೆ ಈ ಕಟ್ ಮಾಡ್ಕೊಂಡಿರೋದನ್ನ ಹಾಕಬೇಕು. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸ್ವಲ್ಪ ಕೈ ಆಡಿಸಿ ಒಂದು 5 ನಿಮಿಷ ಬೇಯಬೇಕು. ಪ್ಲೇಟ್ ಮುಚ್ತೀನಿ. ಪ್ಲೇಟ್ ಮುಚ್ಚಿದ್ಮೇಲೆ ಸ್ವಲ್ಪ ಸಣ್ಣ ಉರಿಲೆ ಕುದಿಬೇಕು. ಒಂದು 5 ನಿಮಿಷ ಆಗಿದೆ. ಇವಾಗ ಪ್ಲೇಟ್ ತೆಗಿಯೋಣ. ಬೆಂದಿದೆಯೋ ಇಲ್ವೋ ಅಂತ ನೋಡ್ತೀನಿ. ಬೆಂದಿದೆ. ಕೊಬ್ಬರಿ ತುರಿ ಹಾಕೋತಿದ್ದೀನಿ ಸ್ವಲ್ಪ. ಒಂದು ನಿಮಿಷ ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕೋಲಿ. ಈ ಥರ ಒಂದ್ಸಲ ಮನೇಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ತುಂಬ ಸಿಂಪಲ್ಲಾಗಿ ಕಮ್ಮಿ ಪದಾರ್ಥದಿಂದ ರುಚಿಯಾದ ಚಕೋಲಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.